ನಮಸ್ತೆ ಬಂಧುಗಳೇ, ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೊನ್ನೆ ನಿತೀಶ್ ಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತು. 10ನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಬಿಹಾರಲ್ಲಿ. ಈ ಕಾರ್ಯಕ್ರಮಕ್ಕೆ ಮೋದಿಯವರು ಕೂಡ ಬಂದಿದ್ದರು. ಕಾರ್ಯಕ್ರಮ ಮುಗಿದ ಮೇಲೆ ಮೋದಿಯವರು ವಾಪಸ್ ಹೊರಟ್ರಲ್ಲ, ಆ ಬೀಳ್ಕೊಡ್ತಕ್ಕಂತಹ ಸಮಯದಲ್ಲಿ, ಅಂದರೆ ಏರ್ಪೋರ್ಟಲ್ಲಿ ಅವ್ರನ್ನ ಬೀಳ್ಕೊಡುವಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ಬಿಹೇವಿಯರು ಎಂಥವ್ರಿಗೂ ಒಂಥರ ಕಣ್ಣಲ್ಲಿ ನೀರು ತರಿಸೋ ಥರ ಇತ್ತು ರೀ. ಮೋದಿಯವರು ಕಡೆಗೆ ಬಂದು ನಮಸ್ಕಾರ ಹೇಳಿ ನಾನು ಹೊಡ್ತೀನಿ ಅಂತ ಹೇಳಬೇಕಾದ್ರೆ ನಿತೀಶ್ ಕುಮಾರ್ ಅವರು ಮೋದಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋದರು. ಮೋದಿಯವರು ತಡೆದ್ರು, ಕೈ ಹಿಡಿದು ಗಟ್ಟಿಯಾಗಿ ತಡೆದ್ರು ಕೂಡ ಬಲವಂತವಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೋದರು. ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಹಿರಿಯರಿಗೆ ಅದೊಂದು ಸಂಪ್ರದಾಯ ಉತ್ತರ ಭಾರತದಲ್ಲಿ. ಮೋದಿಯವರು ನಿತೀಶ್ ಕುಮಾರ್ ಅವ್ರಿಗಿಂತ ಸುಮಾರು ಒಂದು 5-6 ತಿಂಗಳು ದೊಡ್ಡವರು. ಆದ್ರೂ ಕೂಡ ನಿತೀಶ್ ಕುಮಾರ್ ಅವರು ಈ ರೀತಿ ಕಾಲು ಮುಟ್ತಿರ್ತಕ್ಕಂಥದ್ದು ಮೋದಿಯವ್ರದ್ದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಮತ್ತು ಮೋದಿಯವರ ಮಧ್ಯೆ ಇದ್ದಂತಹ ಸರಿ ಬೆಸ ಸಂಬಂಧಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 2014 ಆದಮೇಲೆ ಎಷ್ಟು ಚೇಂಜ್ ಆಯಿತು ಭಾರತ ಅಂತ ಹೇಳಿ. ಭಾರತದ ಮನಸ್ಥಿತಿ ಬದಲಾವಣೆ ಆಯಿತು, ಜನರ ಮನಸ್ಥಿತಿ ಬದಲಾವಣೆ ಆಯಿತು, ವಿರೋಧ ಪಕ್ಷಗಳ ಮನಸ್ಥಿತಿ ಬದಲಾವಣೆ ಆಯಿತು, ಬುದ್ಧಿಜೀವಿಗಳ ಮನಸ್ಥಿತಿ ಬದಲಾವಣೆ ಆಯಿತು, ಸಿನಿಮಾದವರ ಮನಸ್ಥಿತಿ ಬದಲಾವಣೆ ಆಯಿತು. ಅದೇ ರೀತಿ NDAಯ ಸಹೋದ್ಯೋಗಿ ಪಕ್ಷಗಳಿದಾವಲ್ಲ, ಈ ಪಕ್ಷಗಳ ಮನಸ್ಥಿತಿ ಕೂಡ ಬದಲಾವಣೆ ಆಗಿದೆ. ಆ ಪಕ್ಷದ ಲೀಡರ್ಗಳ ಮನಸ್ಥಿತಿ ಕೂಡ ಬದಲಾವಣೆ ಆಗೋಗಿದೆ. ಯಾಕೆ ಈ ಎಪಿಸೋಡು, ಕಾಲು ಮುಟ್ಟಿ ನಮಸ್ಕಾರದಂಥ ಎಪಿಸೋಡು ನಿತೀಶ್ ಕುಮಾರ್ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, NDA ಒಳಗಡೆ ಇದ್ರೂ ಕೂಡ, BJPಯ ಜೊತೆಗೆ ಇದ್ರೂ ಕೂಡ ಮೋದಿಯವ್ರನ್ನ ಅತಿಯಾಗಿ ದ್ವೇಷಿಸ್ತಿದ್ದಂತಹ ಕೆಲವೇ ವ್ಯಕ್ತಿಗಳಲ್ಲಿ ನಿತೀಶ್ ಕುಮಾರ್ ಕೂಡ ಪ್ರಮುಖರು. ವಿರೋಧಿಸ್ತಾ ಇದ್ರು ಅಂತ ಪದ ಯೂಸ್ ಮಾಡಲಿಲ್ಲ ನಾನು, ದ್ವೇಷಿಸ್ತಾ ಇದ್ರು ಅಂತ ಪದ ಯೂಸ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಮೋದಿನ ಕಂಡ್ರೆ ಆಗ್ತಿರ್ಲಿಲ್ಲ ನಿತೀಶ್ ಕುಮಾರ್ ಅವರಿಗೆ. ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು, ನಿತೀಶ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿದ್ರು. ಇಬ್ಬರೂ ಕೂಡ NDA ಒಳಗಡೆನೇ ಇದ್ರು ಕೂಡ ನಿತೀಶ್ಗೆ ಮೋದಿಯವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕೊಂದು ಕಾರಣ ಕೂಡ ಇದೆ. ಅವರು ಮನಸ್ಸೊಳಗಡೆ ಅಷ್ಟೊಂದು ದ್ವೇಷ ಇಟ್ಕೊಂಡಿದ್ರ ಅಥವಾ ಆಚೆ ಕಡೆಗೆ ತೋರಿಸೋದಕ್ಕೆ ಆ ರೀತಿ ದ್ವೇಷದ ಪ್ರದರ್ಶನ ಮಾಡ್ತಿದ್ರೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಬಂದಿದ್ದು ಸಮಾಜವಾದಿ ಹಿನ್ನೆಲೆಯಿಂದ. ಜಯಪ್ರಕಾಶ್ ನಾರಾಯಣ್ ಅವರ ಏನು ಸಮಾಜವಾದಿ ಹೋರಾಟ ಇತ್ತು, ಆ ಹೋರಾಟದಲ್ಲಿ ಬಂದಂತಹ ಪ್ರತಿಭೆಗಳೆರಡು ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಬಿಹಾರದಲ್ಲಿ ಜನತಾ ಪಕ್ಷದ ಜೊತೆಗಿದ್ದರು, ಜನತಾ ದಳದ ಜೊತೆಗಿದ್ದರು. ಅದಾದ ಮೇಲೆ ಅವರಲ್ಲಿ ಡಿಫರೆನ್ಸ್ ಬಂದು ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆಗೆ ಸಮತಾ ಪಕ್ಷವನ್ನು ಕಟ್ಟಿದ್ರು. ಈ ಎಲ್ಲ ಸಮಯದಲ್ಲೂ ಕೂಡ ಮುಸಲ್ಮಾನರ ಒಂದು ದೊಡ್ಡ ವರ್ಗ ನಿತೀಶ್ ಅವರ ಜೊತೆಗಿತ್ತು. ನೋಡಿ, ಬಿಹಾರಲ್ಲಿ ಹೇಳಿ ಕೇಳಿ ಸುಮಾರು 16-18% ಮುಸಲ್ಮಾನ ಓಟ್ಗಳಿದ್ದಾವೆ. ಅದೊಂದು ದೊಡ್ಡ ಚಂಕು. ಇದು ನಿತೀಶ್ ಅವರ ಜೊತೆಲಿತ್ತು. ಹಾಗಾಗಿ ಅವರನ್ನು ಕೂಡ ಸಂಪ್ರೀತಿಯಿಂದ ಇಟ್ಕೊಳ್ಳೋದು ನಿತೀಶ್ ಅವರ ಕರ್ತವ್ಯ ಕೂಡ ಆಗಿತ್ತು. ಅದನ್ನು ಅವ್ರು ಪದೇ ಮಾಡಿಕೊಂಡು ಕೂಡ ಬಂದರು. ಯಾವುದೇ ರೀತಿ ಮುಸ್ಲಿಂ ವೋಟ್ ಬ್ಯಾಂಕಿಗೆ ನೋವಾಗ್ತಕ್ಕಂಥ ಕೆಲಸಗಳನ್ನು ನಿತೀಶರು ಮಾಡ್ತಿರ್ಲಿಲ್ಲ. ಇನ್ನು ಮೋದಿಯವರ ವಿಚಾರಕ್ಕೆ ಬಂದ ಹೇಳಿ ಕೇಳಿ ಅವರು ಹಿಂದೂ ಹೃದಯ ಸಾಮ್ರಾಟ್. ಯಾವತ್ತೂ ಕೂಡ ನಮ್ಮ ದೇಶದ ವಿಚಾರದಲ್ಲಿ, ನಮ್ಮ ಧರ್ಮದ ವಿಚಾರದಲ್ಲಿ, ಪರಂಪರೆ ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ತಕ್ಕಂತಹ ವಾಯ್ಸ್ ಅದು. ಜೊತೆಗೆ ಏನು ಈ ವಿರೋಧ ಪಕ್ಷಗಳು ಒಂದು ಸುಳ್ಳು ಕಳಂಕವನ್ನು ಮೆತ್ತಿದ್ರು ಮೋದಿಯವರ ಹೆಸರಿಗೆ. ಏನು ಗೋಧ್ರಾ ಹತ್ಯಾಕಾಂಡ ಆದಮೇಲೆ ಏನು ಮುಸ್ಲಿಮರ ಹತ್ಯಾಕಾಂಡ ನಡೀತು, ಅದಕ್ಕೆ ಮೋದಿಯವರೇ ಕಾರಣ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ರು. ಅದನ್ನೇ ನಂಬ್ಕೊಂಡಿದ್ದವರು ನಿತೀಶ್ ಅವರು. ಮೋದಿಯವರ ಜೊತೆಲಿ ನಿಂತ್ಕೊಂಡ್ರೆ, ಮೋದಿಯವ್ರನ್ನ ಮಾತಾಡಿಸಿದ್ರೆ ಎಲ್ಲಿ ಮುಸಲ್ಮಾನರಿಗೆ ಅಥವಾ ಸೆಕ್ಯುಲರ್ ವೋಟ್ ಬ್ಯಾಂಕಿಗೆ ಹೊಡೆತಾಗುತ್ತೆ ಅಂತ ಹೇಳಿ ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ರು ನಿತೀಶ್ ಅವರು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನೋಡಿ, 2019 ಏನು ಲೋಕಸಭಾ ಚುನಾವಣೆ ಆಯ್ತಲ್ಲ, ಆ ಲೋಕಸಭಾ ಚುನಾವಣೆ ನಂತರ ಪಂಜಾಬಲ್ಲಿ ಒಂದು NDA ರ್ಯಾಲಿಯಲ್ಲಿ ನಿತೀಶ್ ಮತ್ತು ಮೋದಿ ಒಟ್ಟಿಗೆ ಕಾಣಿಸಿದ್ರು. ಆ್ಯಕ್ಚುಲಿ ಆ ರ್ಯಾಲಿನಲ್ಲಿ ತುಂಬ ಒಳ್ಳೆ ಮಾತಾಡಿದ್ರು ಮೋದಿಯವರು. ನಮ್ಮ ನಿತೀಶ್ ಕುಮಾರ್ ಅಂತ ಹೇಳಿದರು, ಹಮಾರ ಅಪನಾ ನಿತೀಶ್ ಕುಮಾರ್ ಅಂತ ಹೇಳಿದರು. ನಮ್ಮವರೇ, ನಮ್ಮ ಸ್ವಂತ ನಮ್ಮವರು ನಿತೀಶ್ ಕುಮಾರ್ ಅಂತ ಹೇಳಿದರು. ಆದರೆ ಅದಾದಮೇಲೆ ಒಬ್ರಿಗೊಬ್ಬರು ಭೇಟಿನೇ ಆಗಿರಲಿಲ್ಲ, ಅವಾಯ್ಡ್ ಮಾಡ್ತಾಯಿದ್ರು ನಿತೀಶ್ ಅವರು. 2010 ಬಿಹಾರ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ಇದು ಒಂಥರ ವಿಕೋಪಕ್ಕೆ ಹೋಗ್ಬಿಟ್ಟಿತ್ತು. ಅದಕ್ಕೊಂದಷ್ಟು ಘಟನಾವಳಿಗಳು ಕೂಡ ನಡೆದವು. ನೋಡಿ, ಬಿಹಾರ ಚುನಾವಣೆಯ ಕೆಲವೇ ತಿಂಗಳುಗಳಿಗೆ ಮುಂಚೆ, ಸುಮಾರು 4-5 ತಿಂಗಳಿಗೆ ಮುಂಚೆ BJPಯ ನ್ಯಾಷನಲ್ ಎಕ್ಸಿಕ್ಯೂಟಿವ್ನ ಪಾಟ್ನಾದಲ್ಲಿ ಇಟ್ಕೊಂಡ್ರು, ಬಿಹಾರದ ಪಾಟ್ನಾದಲ್ಲಿ ಇಟ್ಕೊಂಡ್ರು. BJPಯ ಎಲ್ಲ ಲೀಡರ್ಗಳು, ಎಲ್ಲ ಚೀಫ್ ಮಿನಿಸ್ಟರ್ಗಳು ಎಲ್ಲರೂ ಬಂದಿದ್ದರು. ಮೋದಿಯವರು ಕೂಡ ಬಂದಿದ್ದರು ಆ ನ್ಯಾಷನಲ್ ಎಕ್ಸಿಕ್ಯೂಟಿವ್ಗೆ. ಆಗ ನಿತಿನ್ ಗಡ್ಕರಿ ಅವರು BJP ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಲೋಕಲ್ ಬಿಸ್ನೆಸ್ ಮ್ಯಾನ್ ಒಂದು ಆ್ಯಡ್ ಕೊಟ್ಟರು. ಒಂದು ಆ್ಯಡ್ ಬಂತು ಪೇಪರಲ್ಲಿ. ಮೋದಿ ಮತ್ತು ನಿತೀಶ್ ಅವರು ಇಬ್ಬರು ಏನು ಕೈ ಎತ್ತಿ ಹಿಡ್ಕೊಂಡು ನಿಂತ್ಕೊತಾರಲ್ಲ ಇಬ್ಬರೂ, ಆ ರೀತಿಯ ಚಿತ್ರ ಇತ್ತು. ಇದು ಯಾವುದು ಅಂತ ಹೇಳಿದ್ರೆ, ಹಿಂದೆ ಎಲ್ಲ NDA ಪಾರ್ಟ್ನರ್ಗಳು ಒಟ್ಟಿಗೆ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಎಲ್ಲ ಎತ್ಕೊಂಡು ನಿಂತ್ಕೊಂಡಿದ್ದಾಗ ಅದನ್ನು ಕ್ರಾಪ್ ಮಾಡಿ ಕೇವಲ ಮೋದಿ ಮತ್ತು ನಿತೀಶ್ ಅವರು ಮಾತ್ರ ಬರೋ ಥರ ಅವರು ಏನು ಬಿಹಾರಕ್ಕೆ ಬರೋದಕ್ಕೆ ವೆಲ್ಕಮ್ ಮಾಡೋದಕ್ಕೆ ಮೋದಿಯವ್ರನ್ನ ಅದೊಂದು ಆ್ಯಡ್ ಬಂದಿತ್ತು ಪೇಪರಲ್ಲಿ.
ಇದನ್ನು ನೋಡಿ ನಿತೀಶ್ ಅವರು ಎಷ್ಟು ಕ್ರುದ್ದು ಹೋಗಿದ್ರು ಅಂತ ಹೇಳಿದ್ರೆ, ಆವತ್ತು ಸಂಜೆ ಏನು ಪಾಟ್ನಾದಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ನಡೀಬೇಕಿತ್ತು, ಎಲ್ಲ ಚೀಫ್ ಮಿನಿಸ್ಟರ್ಗಳು ಬಂದಿದ್ರು, ಲೀಡರ್ಗಳೆಲ್ಲ ಬಂದಿದ್ರು, ಅವ್ರಿಗೋಸ್ಕರ ಒಂದು ಔತಣ ಕೂಟ ಇಟ್ಕೊಂಡಿದ್ರು ತಮ್ಮ ನಿವಾಸದಲ್ಲಿ, ಏನು ಚೀಫ್ ಮಿನಿಸ್ಟರ್ ನಿವಾಸದಲ್ಲಿ ನಿತೀಶ್ ಕುಮಾರ್ ಅವರು. ಏಕಾಏಕ ಅದನ್ನು ಕ್ಯಾನ್ಸಲೇ ಮಾಡಿಬಿಟ್ರು ರೀ. ಜೊತೆಗೆ ಆ ಪತ್ರಕರ್ತರನ್ನೆಲ್ಲ ಕರೆದು ಅವ್ರ ಹತ್ರ ಮಾತಾಡ್ತಾ ಹೇಳಿದ್ರು, ಇದು ನನಗೆ ಗೊತ್ತೇ ಇಲ್ಲ, ನಾನು ನೋಡ್ತಿದ್ದಂಗೆ ನನಗೆ ಶಾಕ್ ಆಗೋಯ್ತು, ನಾನು ಇದನ್ನು ಆ್ಯಡ್ ಕೊಟ್ಟರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊತೀನಿ ಅಂತಕ್ಕಂಥ ಮಾತಾಡಿದ್ರು ನಿತೀಶ್ ಕುಮಾರ್ ಅವರು. ಯಾವ ವಿಷಯಕ್ಕೆ? ಮೋದಿ ಇವರು ಒಟ್ಟಿಗೆ ಇರ್ತಕ್ಕಂಥ ಒಂದು ಫೋಟೋ ಅಡ್ವರ್ಟೈಸ್ ಬಂದಿದ್ದಕ್ಕೆ. ಜೊತೆಗೆ ನೋಡಿ, ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕೋಸಿ ನದಿಯ ಪ್ರವಾಹ ಆಗಿ ಭಾಳ ನಷ್ಟ ಆಗಿಬಿಟ್ಟಿತ್ತು ಬಿಹಾರ್ಗೆ. ಗುಜರಾತಿಂದ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಮೋದಿಯವರು ರಿಲೀಫ್ ಮೆಟೀರಿಯಲ್ಸು ಮತ್ತು ಹಣ ಕಳಿಸಿದ್ರು. ಅದನ್ನು ಕೂಡ ವಾಪಸ್ ಕಳಿಸಿದ್ರು. ಯಾವ ಮಟ್ಟಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಪ್ರೆಸ್ ಹತ್ರ ಮಾತಾಡ್ತಾ ನಿತೀಶ್ ಅವರು, ಅಕಸ್ಮಾತ್ ಗುಜರಾತಿಂದ ಕಳಿಸಿರ್ತಕ್ಕಂಥ ಹಣ ಏನಾದರೂ ಅಕಸ್ಮಾತ್ ಖರ್ಚಾಗಿದ್ದರೆ ಅದನ್ನು ಸೇರಿಸಿ ವಾಪಸ್ ಕಳಿಸ್ತೀನಿ, ನಮಗೆ ಗುಜರಾತ್ ಅವ್ರದ್ದು ಒಂದು ಪೈಸಾ ಹಣ ಬೇಡ, ನಮ್ಮ ಜನಗಳ ಹತ್ರನೇ ಶಕ್ತಿ ಇದೆ, ನಮ್ಗೆ ಅವ್ರ ಹಣ ಬೇಡ ಅಂತೇಳಿ. ಅದೇ ಟೈಮಲ್ಲಿ ಅಂದರೆ ಮೋದಿಯವರು ಪಾಟ್ನಾಗೆ ಬರೋ ಟೈಮಲ್ಲಿ, ಬಿಹಾರಿಗೆ ಬರೋ ಟೈಮಲ್ಲಿ ಇನ್ನೊಂದು ಆ್ಯಡ್ ಬಂದುಬಿಟ್ಟಿತ್ತು. ಗುಜರಾತಲ್ಲಿ ಮೋದಿಯವರ ಸುತ್ತ ಮುಸಲ್ಮಾನರು ನಿಂತ್ಕೊಂಡಿರೋದು. ಆ ಆ್ಯಡಲ್ಲಿ ಬಂದಿತ್ತು, ಗುಜರಾತಲ್ಲಿ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ತಾ ಇದೆ, ಉದ್ಯೋಗ ಸಿಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಾ ಇದೆ, ಎಕನಾಮಿಕಲಿ ಬೆಳೀತಾ ಇದ್ದಾರೆ, ತುಂಬ ಸೇಫ್ ಆಗಿದ್ದಾರೆ ಮುಸಲ್ಮಾನರು ಗುಜರಾತಲ್ಲಿ ಅಂತ ಹೇಳಿ. ಅದನ್ನು ಕೂಡ ಇನ್ನೂ ಸಿಟ್ಟತ್ಸ್ಬಿಡ್ತು ನಿತೀಶ್ ಅವ್ರಿಗೆ. ಇದ್ರ ಜೊತೆಗೆ ಇನ್ನೊಂದೇನು ನೋವು ಕಾಡ್ತಿತ್ತು ಅಂತ ಹೇಳಿದ್ರೆ ನಿತೀಶ್ಗೆ, ನಿತೀಶ್ ಅವರು ಬೇಸಿಕಲಿ ಮಹತ್ವಾಕಾಂಕ್ಷಿ, ಅವರು ಭಾರತದ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಅನ್ಕೊಂಡಿದ್ದವರು ಅವರು. ಹಾಗಾಗಿನೇ ಇಂಡಿಯಾದಲ್ಲಿ ವಿಪರೀತ ಆಸಕ್ತಿ ತೋರಿಸಿದ್ರು. ಆಗ ಬಿಜೆಪಿಯ ಶಕ್ತಿ ಕೂಡ ಕಡಿಮೆ ಆಗಿದ್ದಾಗ ಕಾನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ ನಾನೇನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥ ಹುಚ್ಚು ಕೂಡ ಇತ್ತು. 2013ರಲ್ಲಿ ಯಾವಾಗ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರು ನೋಡಿ, ಆ ಸಂದರ್ಭದಲ್ಲಿ ಬಿಹಾರಲ್ಲಿ BJP ಮತ್ತು JDUನ ಸರ್ಕಾರ ಇತ್ತು. 2010 ಚುನಾವಣೆಯಲ್ಲಿ 206 ಸೀಟ್ಗಳ ಬೃಹತ್ ಮೆಜಾರಿಟಿ ಒಳಗಡೆ ಬಂದಿದ್ವಿ. JDUಗೆ 115 ಸೀಟ್ ಬಂದಿತ್ತು, BJPಗೆ 91 ಸೀಟ್ ಬಂದಿತ್ತು. ಯಾವಾಗ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತೇಳಿ BJP ಘೋಷಣೆ ಮಾಡ್ತು, ಆವತ್ತೇನೆ BJP ಜೊತೆಗೆ ಸಖ್ಯ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರು. ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನಿತೀಶ್ ಅವ್ರಿಗೆ. ಹೋಗಿ ಲಾಲು ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಗೌರ್ಮೆಂಟ್ ಫಾರಮ್ ಮಾಡಿದ್ರು. 2015 ವಿಧಾನಸಭಾ ಚುನಾವಣೆಯಲ್ಲೂ ಅಷ್ಟೇ ಅವ್ರ ಜೊತೆಗೆ ನಿಂತ್ಕೊಂಡ್ರು. BJP ಸೆಪ್ರೇಟಾಗಿ ನಿಂತ್ಕೊಂತು. 2017ರಲ್ಲಿ ಮತ್ತೆ ಮನಸ್ಸು ಬದಲಾಯಿಸಿ ವಾಪಸ್ಸು NDAಗೆ ಬಂದರು. ಅಲ್ಲಿವರೆಗೂ ಕೂಡ ಮೋದಿಯವ್ರನ್ನ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಿದ್ದರು, ದ್ವೇಷ ಮಾಡ್ತಿದ್ದರು ನಿತೀಶು. ಅದಾದಮೇಲೆ ನಿತೀಶ್ ಅವ್ರದ್ದು ಪಲ್ಟುರಾಮ್ ಕತೆ ನಿಮಗೆ ಗೊತ್ತೇ ಗೊತ್ತು. ಮತ್ತೆ ತಿರ್ಗಾ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನಲ್ಲಿ BJP ಜೊತೆ ಹೋದರು. ಅದಾದಮೇಲೆ BJPಗೆ ಕೈ ಕೊಟ್ಟು ಲಾಲು ಪ್ರಸಾದ್ ಜೊತೆಗೆ ಹೋದರು. ಮತ್ತೆ 2024 ಜನವರಿನಲ್ಲಿ ಮತ್ತೆ BJP ತೆಕ್ಕೆಗೆ ಬಂದರು. ತೆಕ್ಕೆಗೆ ಬಂದಾದ ಮೇಲೆ ಅವರಲ್ಲಾಗಿರ್ತಕ್ಕಂತಹ ಬದಲಾವಣೆಗಳು ನಿಜವಾಗ್ಲೂ ಒಂಥರ ಅಭೂತಪೂರ್ವ ಅಂತ ಹೇಳ್ಬೋದು. ತುಂಬ ಮೆಲ್ಲು ಆಗಿದ್ದಾರೆ, ತುಂಬ ಮಾಗಿದ್ದಾರೆ. ವಯಸ್ಸು ಕೂಡ ಆ ಪಕ್ವತೆಗೆ ಒಂದು ಕಾರಣ ಆಗಿರಬಹುದು. ಇವತ್ತು ನಿತೀಶ್ ಅವರ ಬಾಡಿ ಲ್ಯಾಂಗ್ವೇಜು, ನಿತೀಶ್ ಅವರ ಏನು ವ್ಯವಹಾರಗಳಲ್ಲಿ ಕಾಣ್ತಿರ್ತಕ್ಕಂಥ ಬದಲಾವಣೆಗಳು ನಿಜಕ್ಕೂ ಶ್ಲಾಘನೀಯ ಅನಿಸ್ಬಿಡುತ್ತೆ ರೀ. ನೋಡಿ, 2024 ಲೋಕಸಭಾ ಚುನಾವಣೆ ರಿಸಲ್ಟ್ ಆಚೆ ಕಡೆಗೆ ಬಂದಾಗ ಎಲ್ಲರೂ BJPನ ಹೀಯಾಳಿಸ್ತವ್ರೆ. 400 ಅಂತ ಹೋಗಿರೋ ಬರೀ 240 ಬಂತು, ಸ್ವಂತ ಫಾರಮ್ ಮಾಡೋಕ್ಕಾಗಲ್ಲ. JDUನ ಅಂದರೆ ನಿತೀಶ್ನ ಮತ್ತು ಚಂದ್ರಬಾಬು ನಾಯ್ಡುನ ನೆಚ್ಕೊಂಡೇ ಇರಬೇಕು. ಯಾವತ್ತು ಅವ್ರು ಕೈ ಕೊಡ್ತಾರೋ ಗೊತ್ತಿಲ್ಲ, ನಿತೀಶ್ ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು ಅಂತಕ್ಕಂತಹ ಊಹಾಪೋಹಗಳು ದೊಡ್ಡ ಮಟ್ಟದಲ್ಲಿ ಹರಿತಾ ಇದ್ವು. ಚುನಾವಣೆ ರಿಸಲ್ಟ್ ಬಂದ ಮೇಲೆ ಮೊದಲನೇ NDA ಮೀಟಿಂಗಲ್ಲೇನೆ ನಿತೀಶ್ ಕುಮಾರ್ ಅವರು ಮೋದಿಯವರ ಪಕ್ಕದಲ್ಲಿ ಗಟ್ಟಿಯಾಗಿ ನಿಲ್ಲದಲ್ಲದೆ ಆವತ್ತನೇ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಬಿಡ್ತು, ಈ NDAನ ಯಾರೂ ಅಲುಗಾಡಿಸ್ಲಿಕ್ಕಾಗಲ್ಲ, ಇದು ಬಂಡೆ ಥರ ಗಟ್ಟಿಗಿದೆ ಅಂತ ಹೇಳಿ. ಆ ಮಾತನ್ನು ಹೇಳಿದ್ರು ಕೂಡ ನಿತೀಶ್ ಅವರು, ಯಾವತ್ತೂ ನಾನು BJP ಜೊತೆ ಬಿಟ್ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಆವತ್ತಿನಿಂದ ಅವರ ಬಿಹೇವಿಯರ್ ಕೂಡ ಹಾಗೆ ಆಗಿತ್ತು. ನೋಡಿ, ಮೊನ್ನೆ ನಡೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ BJP JDUವರ ಏನು ಆತ್ಮೀಯತೆ ಹೇಗಿತ್ತು, ಏನು ಕೆಮಿಸ್ಟ್ರಿ ಅಂತೇನು ಹೇಳ್ತೀವಿ, ಅದ್ರ ಜೊತೆಗೆ ಪಾಸ್ವಾನ್ ಸೇರಿಕೊಂಡ್ರು, ಮಾಂಜಿ ಸೇರಿಕೊಂಡ್ರು, ಉಪೇಂದ್ರ ಕುಶ್ವಾಹ ಸೇರಿಕೊಂಡ್ರು. ಅರ್ಥಮೆಟಿಕ್ಕು ಒಂದಾಗಿತ್ತು, ಕೆಮಿಸ್ಟ್ರಿ ಕೂಡ ಒಂದಾಗಿತ್ತು. ಇವತ್ತು ಬಿಹಾರಲ್ಲಿ ಅಷ್ಟೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗಿದೆ, ಆ ಬಿರುಗಾಳಿ ಥರ ರಿಸಲ್ಟ್ ಬಂದಿದೆ ಅಂದರೆ ಅದಕ್ಕೆ ಕಾರಣ BJP ಮತ್ತು JDU ಒಳಗಡೆ ಇರ್ತಕ್ಕಂತಹ ಒಂದು ಅವಿನಾವ ಭಾವ ಸಂಬಂಧ, ಮೋದಿ ಮತ್ತು ನಿತೀಶಲ್ಲಿರ್ತಕ್ಕಂತಹ ಒಂದು ಆತ್ಮೀಯ ಸಂಬಂಧ. ಆ ಸಂಬಂಧ ಮತ್ತೊಮ್ಮೆ ಅನಾವರಣ ಆಗಿದ್ದು, ಮತ್ತೊಮ್ಮೆ ಏರ್ಪೋರ್ಟಲ್ಲಿ ಮೋದಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ನಿತೀಶ್ ಅವರ ಪ್ರಯತ್ನ ಪಟ್ಟಾಗ, ಯಾಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಅಂತ ಒತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಯಾರಿಗೆ ಕಾಲಿಗೆ ನಮಸ್ಕಾರ ಆಗ್ತೀವಿ? ಯಾರ ಬಗ್ಗೆ ನಮಗೆ ಗೌರವ ಜಾಸ್ತಿ ಇದೆ, ಯಾರ ಬಗ್ಗೆ ನಮಗೆ ಪೂಜ್ಯ ಭಾವನೆ ಜಾಸ್ತಿ ಇದೆ, ಅಂಥವ್ರ ಕಾಲನ್ನು ನಾವು ಮುಟ್ತೀವಿ. ನಿತೀಶ್ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ, ಸುಮಾರು 2 ದಶಕಗಳಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಒನ್ ಆಫ್ ದ ಟಾಲೆಸ್ಟ್ ಲೀಡರ್ಸ್ ಆಫ್ ದ ನೇಷನ್. ಅವ್ರಿಗೆ ಮೋದಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಅವಶ್ಯಕತೆ ಇರಲೇ ಇಲ್ಲ ರೀ. ಆದರೆ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ಯಾವುದೋ ರಾಜಕೀಯ ಉದ್ದೇಶ ಆಗಲಿ, ಬೇರೆ ಯಾವುದೂ ಇರಲಿಲ್ಲ. ಆ ಭಾವ, ಆ ಭಾವನೆ,
ಆ ಪೂಜ್ಯ ಭಾವನೆ, ಆ ಗೌರವ ಭಾವನೆ, ಅದಕ್ಕೆ ಮೋದಿಯವರು ರೆಸ್ಪಾನ್ಸ್ ಮಾಡಿದ್ದು ನೋಡಬೇಕು. ಬಿಡ್ಲೇ ಇಲ್ಲ ರೀ ಕೆಳಗಡೆ ಬಗ್ಗೋದಕ್ಕೆ ನಿತೀಶ್ ಅವ್ರಿಗೆ ಗಟ್ಟಿಯಾಗಿ ಹಿಡ್ಕೊಂಬಿಟ್ರು. ಇಲ್ಲವೇ ಯಾವ ಕಾರಣಕ್ಕೂ ನನ್ನ ಕಾಲು ಮುಟ್ಟಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ. ಆ ಇಬ್ಬರು ಏನು ಆ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು ರೀ. ಆ ಮಾಗಿದ ಚೇತನಗಳ ಬಾಡಿ ಲ್ಯಾಂಗ್ವೇಜು, ಸಮಾಜದ ಒಳಿತಿಗೆ, ದೇಶದ ಒಳಿತಿಗೆ, ನಮ್ಮ ಯಾವುದೇ ಚಿಂತನೆಗಳನ್ನು ಬಿಟ್ಟು ನಾವು ಒಟ್ಟಿಗೆ ಇರ್ತೀವಿ ಅಂತಕ್ಕಂತಹ ಒಂದು ಸಂದೇಶ. ನಿಜಕ್ಕೂ ಹೇಳ್ತೀನಲ್ಲ, ನನಗಂತೂ ಅದು ನೋಡಿದಾಗ ಕಣ್ಣಲ್ಲಿ ನೀರು ಬಂತು ರೀ. ಇವತ್ತು ಮೋದಿಯವರ ಅದೃಷ್ಟ ಏನು ಅಂತ ಹೇಳಿದ್ರೆ, ಎನ್ ಡಿ ಎ ಯಾವ್ಯಾವ ಪಕ್ಷಗಳು ಜೊತೆಲಿದ್ದಾವೆ ಬಿ ಜೆ ಪಿ ಜೊತೆ, ಎಲ್ಲ ಪಕ್ಷದ ಲೀಡರ್ಗಳ ಭಾವನೆ ಕೂಡ ಇದೇ ಆಗಿದೆ. ಅದು ಚಿರಾಗ್ ಪಾಸ್ವಾನ್ ಇರ್ಬೋದು, ಆಂಧ್ರದ ಪವನ್ ಕಲ್ಯಾಣ್ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಶಿವಸೇನೆ ಇರ್ಬೋದು, ಅಪನಾದಳ್ನ ಅನುಪ್ರಿಯಾ ಪಟೇಲ್ ಇರ್ಬೋದು, ರಾಮದಾಸ್ ಅಠಾವಲೆ ಇರ್ಬೋದು, ಎಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ ಮೋದಿಯವ್ರ ಬಗ್ಗೆ. ಅದೇ ರೀತಿ ಮೋದಿಯವರು ಕೂಡ ಅವರೆಲ್ಲರ ಜೊತೆಗೆ ಅದೇ ರೀತಿ ಗೌರವದಿಂದ ವ್ಯವಹರಿಸ್ತಾರೆ ಅಂತ ಹೇಳಿದರೆ, ಈ ಒಂದು ಕೆಮಿಸ್ಟ್ರಿ ಇದೆಯಲ್ಲ, ಈ ಕೆಮಿಸ್ಟ್ರಿಯಿಂದ ಕೇವಲ ರಾಜಕೀಯ ಲಾಭ ಅಷ್ಟೇ ಅಲ್ಲ, ಇಡೀ ದೇಶ ಇವತ್ತು ಯಾವ ಒಂದು ಜಗತ್ತಿಗೆ ಲೀಡರ್ ಆಗ್ತಕ್ಕಂತಹ ಕಡೆಗೆ ದಾಪುಗಾಲಾಗ್ತಾ ಇದೆ. ಇದು ಬೇಕೇ ಬೇಕಾಗಿತ್ತು ರೀ. ಮೋದಿಯವ್ರು ನೋಡಿದ್ರೆ ಗೌರವ ಕೊಡಬೇಕು ಅನ್ಸುತ್ತೆ. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಗೌರವ ಅನ್ನೋದು ಕೊಡ್ತಕ್ಕಂತಹದ್ದಲ್ಲ, ಪಡೆದುಕೊಳ್ತಕ್ಕಂಥದ್ದು. ಮೋದಿಯವರು ಆ ಗೌರವನ ಪಡ್ಕೊಂಡ್ಬಿಟ್ಟಿದ್ದಾರೆ. ಅದು ಸುಮ್ಮ ಸುಮ್ಮನೆ ಬಂದಂಥದ್ದಲ್ಲ ರೀ. ಅದಕ್ಕೋಸ್ಕರ ಅವ್ರು ಪಟ್ಟಿರ್ತಕ್ಕಂಥ ಪರಿಶ್ರಮ, ತ್ಯಾಗ, ಆ ಮನುಷ್ಯನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನಮಸ್ಕಾರ.